ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ. ಪ್ರೆಸೆಂಟ್ ಸರ್. Present sir. Present teacher. ಎಸ್ ಸರ್. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, ಇವತ್ತು ನಾವು ಈ 8ನೇ ತರಗತಿಯ ಗಣಿತದಲ್ಲಿ ಸೇತುಬಂಧ ಕಾರ್ಯಕ್ರಮಕ್ಕಾಗಿ ಆರಿಸಿಕೊಂಡಿರುವಂಥ ವಿಷಯ ಅನುಪಾತ, ಸಮಾನುಪಾತ ಮತ್ತು ಶೇಕಡಾ ಕ್ರಮ. ಇದೇನಿದು ಚಾಕ್ಲೇಟ್ ತೋರಿಸ್ತಾ ಇದ್ದಾರೆ ಮೊದಲೇ ಅಂತ ಆಸೆ ಆಗ್ತದೆ ಅಲ್ವಾ? ಇವೆರಡರಲ್ಲಿ ನಿಮಗೆ ಯಾವುದು ಬೇಕು ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ ನೀವು ಯಾವುದನ್ನು ಆಯ್ಕೆ ಮಾಡ್ತೀರಾ? ಎರಡನೇದಾಗಿ, ಈ ಎರಡು ಬೈಕ್ಗಳಲ್ಲಿ ನಿಮಗೆ ಯಾವುದ್ರಲ್ಲಿ ಹೋಗೋದಕ್ಕೆ ಇಷ್ಟ ಇದೆ ಅಂತ ಕೇಳಿದ್ರೆ ನೀವು ಯಾವುದನ್ನು ಆಯ್ಕೆ ಮಾಡ್ತೀರಾ? ಮತ್ತು ಇವೆರಡರಲ್ಲಿ ನೀವು ಯಾವುದನ್ನು ಎತ್ತಬಲ್ಲಿರಿ ಅಂತ ಕೇಳಿದ್ರೆ ನಿಮ್ಮ ಉತ್ತರ ಏನಾಗುತ್ತೆ ಮಕ್ಕಳೇ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೋಡೋಣ. ಈ ಮೊದಲು ಕೊಟ್ಟಂಥ ಉದಾಹರಣೆಯಲ್ಲಿ 2 ಚಾಕ್ಲೇಟ್ಗಳಲ್ಲಿ ನಿಮಗೆ ಆಯ್ಕೆ ಕೊಟ್ಟಾಗ ನೀವು ಆಯ್ಕೆ ಮಾಡೋದು ದೊಡ್ಡ ಚಾಕ್ಲೇಟ್ ಡೈರಿ ಮಿಲ್ಕನ್ನು. ಯಾಕಪ್ಪ ಅಂದರೆ ಹೆಚ್ಚು ಸಿಹಿ ಹೆಚ್ಚು ಖುಷಿ. ವಿ ವುಡ್ ಸಿಂಪ್ಲಿ ಲೈಕ್ ಟು ಈಟ್ ಎ ಚಾಕ್ಲೇಟ್ ವಿಚ್ ಈಸ್ ಬಿಗ್ಗರ್ ಅಲ್ವಾ? ಎರಡನೇ ಉದಾಹರಣೆಯಲ್ಲಿ ಯಾವ ಬೈಕ್ ಅಥವಾ ಯಾವ ಗಾಡಿಯಲ್ಲಿ ನೀವು ಹೋಗೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ದೊಡ್ಡ ಗಾಡಿನಲ್ಲಿ ಹೋಗೋಕ್ಕೆ ಇಷ್ಟಪಡ್ತಾರೆ ಎಲ್ಲರೂ. ಏನು ಕಾರಣ? ಹೆಚ್ಚು ವೇಗ, ಹೆಚ್ಚು ಮಜಾ. ಬೇಗ ಹೋಗ್ಬೋದು, ಚೆನ್ನಾಗಿರುತ್ತೆ, ಮಜಾ ಇರುತ್ತೆ ಅಲ್ವಾ? ಆದರೆ ಸುರಕ್ಷಿತವಾಗೂ ಹೋಗಬೇಕು. ನಂತರ ಇವೆರಡಲ್ಲಿ ಯಾವುದನ್ನ ಎತ್ತೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದಾಗ ನೀವು ತಗೊಳ್ಳೋದು ಈ 5 kg ಇರುವಂಥ ಡಂಬಲ್ನ. 1 ಟನ್ ತೂಗೋ ಅಂಥ ಈ ಒಂದು ಕಲ್ಲನ್ನು ಎತ್ತೋದಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ ಅಲ್ವಾ? ನೋಡಿ, ನಮ್ಮ ಉತ್ತರ ಕಡಿಮೆ ಭಾರ ಕಡಿಮೆ ತೊಂದರೆ, ನಾವು ಸೇಫ್. ಏನು ಈ ಉದಾಹರಣೆಗಳಲ್ಲಿರೋ ಅಂಥ ವೈಶಿಷ್ಟ್ಯ? ನೋಡಿ, ಗಣಿತ ಅಂದರೆ ಹೀಗೆ ಸಂಖ್ಯೆಗಳು, ಪರಿಮಾಣಗಳು, ಪ್ರಮಾಣಗಳು, ವಿನ್ಯಾಸಗಳು ಮತ್ತು ಇವೆಲ್ಲವನ್ನು ಹೋಲಿಕೆ ಮಾಡುವಂಥದ್ದು. ಈ ಹೋಲಿಕೆ ಮಾಡುವಂಥ ಕೆಲಸವನ್ನೇ ನಾವು ಈಗ ಮಾಡ್ತಾ ಇರೋದು. ಏನೇನು ಮಾಡಿದ್ವಿ ನೋಡಿ, ಹೆಚ್ಚು ಇರುವಂಥದ್ದು ಮತ್ತು ಕಡಿಮೆ ಇರುವಂಥದ್ದನ್ನು ನಾವು ಹೋಲಿಕೆ ಮಾಡೋಕ್ಕೆ ಹೊರಟಿದ್ದೀವಿ. ವಿ ಆರ್ ಅಬೌಟ್ ಟು ಕಂಪೇರ್ 2 ಕ್ವಾಂಟಿಟೀಸ್. ಎಂಥ ಕ್ವಾಂಟಿಟೀಸ್ ಅವು ನೋಡಿ? ಮೊದಲನೇ ಕೇಸಲ್ಲಿ ಪ್ರಮಾಣವನ್ನು ಹೋಲಿಕೆ ಮಾಡಿದ್ವಿ, ಕ್ವಾಂಟಿಟಿಯನ್ನು ಹೋಲಿಕೆ ಮಾಡಿದ್ವಿ. ಯಾವುದದು? ವೆಯ್ಟ್ ಇರ್ಬೋದು. ಈ ಒಂದು ಎಕ್ಸಾಂಪಲಲ್ಲಿ ಒಂದು 50 ಗ್ರಾಮ್ ಇತ್ತು, ಮತ್ತೊಂದು 5 ಗ್ರಾಮ್. ಹಾಗಾಗಿ 50 ಗ್ರಾಮ್ ಇರುವಂಥ ಚಾಕ್ಲೇಟ್ನ ನೀವು ಚೂಸ್ ಮಾಡಿದ್ರಿ. ಎರಡನೇದರಲ್ಲಿ ವೇಗವನ್ನು ಹೋಲಿಕೆ ಮಾಡಿದ್ವಿ. ವಿ ಟ್ರೈ ಟು ಕಂಪೇರ್ ದಿ ಸ್ಪೀಡ್ ಆರ್ ವೆಲಾಸಿಟಿ. ಒಂದರದ್ದು 40 km/h ಆದರೆ ಮತ್ತೊಂದು ಖುಷಿ ಕೊಡುವಂಥ 100 km/h. ಹಾಗೆಯೇ ಮೂರನೇದರಲ್ಲಿ ನಾವು ಭಾರವನ್ನು ಹೋಲಿಕೆ ಮಾಡಿದ್ವಿ. ಅದರಲ್ಲಿ ಒಂದು ಕಲ್ಲು 1000 kg ಇರಬಹುದು ಮತ್ತು ಈ ಡಂಬಲ್ ಕೇವಲ 5 kgಯದ್ದು. ಹೀಗೆ 2 ಪ್ರಮಾಣಗಳನ್ನು ನಾವು ಹೋಲಿಕೆ ಮಾಡ್ತಾ ಇದ್ದೀವಿ. ವಿ ಆರ್ ಕಂಪೇರಿಂಗ್ 2 ಕ್ವಾಂಟಿಟೀಸ್. ಇನ್ನೊಂದು ಗಮನಿಸಬೇಕಾಗಿರೋ ಅಂಶ ಏನು ಅಂದರೆ, ನಾವು ಚಾಕ್ಲೇಟ್ ಜೊತೆಗೆ ಚಾಕ್ಲೇಟನ್ನೇ ಹೋಲಿಕೆ ಮಾಡ್ತಾ ಇದ್ದೀವಿ ಹೊರತು ಚಾಕ್ಲೇಟ್ ಜೊತೆಗೆ ಯಾವುದೇ ತರಹದ ವೆಹಿಕಲ್ ಅಥವಾ ಗಾಡಿಯನ್ನು ಹೋಲಿಕೆ ಮಾಡ್ತಾ ಇಲ್ಲ. ಹಾಗೆಯೇ ಕಲ್ಲಿನ ಭಾರದ ಜೊತೆಗೆ ನಾವು ಯಾವುದೇ ಗಾಡಿಯ ಜವ ಅಥವಾ ವೇಗವನ್ನು ಹೋಲಿಕೆ ಮಾಡ್ತಾ ಇಲ್ಲ. ಇದು ತುಂಬ ಇಂಪಾರ್ಟೆಂಟ್ ಆಗಿರೋವಂಥ ಪಾಯಿಂಟ್ ಮಕ್ಕಳೇ. ಹೋಲಿಕೆ ಅಥವಾ ಕಂಪ್ಯಾರಿಸನ್ ಅನ್ನೋದು ಕೇವಲ ವಸ್ತುಗಳಲ್ಲಿ ಅಷ್ಟೇ ಅಲ್ಲ, ಹಣದ ವಿಚಾರದಲ್ಲೂ ಸಹ ಆಗತ್ತೆ. ಇಲ್ಲಿ ನೀವು ಕಾಣೋ ಹಾಗೆ 4,000 ಮೊತ್ತ ಒಂದಿದೆ, ಇನ್ನೊಂದು ಕಡೆ 500 ರೂಪಾಯಿಗಳು ನಿಮ್ಮ ಕಣ್ಣು ಕಾಣಿಸ್ತಾ ಇದೆ. ಇವೆರಡನ್ನ ಹೇಗೆ ಹೋಲಿಕೆ ಮಾಡ್ತೀರಾ? ಮೊದಲನೇ ಪ್ರಶ್ನೆ, ಇವೆರಡನ್ನು ಹೋಲಿಕೆ ಮಾಡಬಹುದಾ?
ಖಂಡಿತವಾಗೂ ಹೋಲಿಕೆ ಮಾಡಬಹುದು. ಯಾಕೆ ಅಂದರೆ ಎರಡೂ ಪ್ರಮಾಣಗಳು ಒಂದೇ ರೀತಿಯದ್ದು. ಹಾಗಾಗಿ ಇವೆರಡನ್ನ ನಾವು ಹೋಲಿಕೆ ಮಾಡಬಲ್ಲೆವು. ನನ್ನ ಬಳಿ ನಿನಗಿಂತ 8ರಷ್ಟು ಹಣವಿದೆ. ಇಲ್ಲಿ ನಾನು ಇಟ್ಕೊಂಡಿರುವಂಥದ್ದು 4,000 ರೂಪಾಯಿಗಳಾದರೆ ನಿನ್ನ ಬಳಿ ಇರುವಂಥದ್ದು 500 ರೂಪಾಯಿಗಳು. ಇವೆರಡನ್ನ ನಾವು ಹೋಲಿಕೆ ಮಾಡಿದ್ದು ಹೀಗೆ. ಅಥವಾ ನೀವು ಹೋಲಿಕೆಯನ್ನು ಹೀಗೂ ಮಾಡಬಹುದು. ಈ 500 ರೂಪಾಯಿಗಳನ್ನು ಎಷ್ಟು ಸರ್ತಿ ಹಾಕಿದ್ರೆ 4,000 ರೂಪಾಯಿಗಳಾಗತ್ತೆ. ಅದಕ್ಕೆ 8ರಷ್ಟು ಅನ್ನೋ ಉತ್ತರ ಸರಿ ಹೊಂದತ್ತೆ. ಈ ಹೋಲಿಕೆಯನ್ನು ನಾವು ಬರೆಯೋ ಕ್ರಮ ಒಂದು ಇದೆ. 5 4ಕ್ಕಿಂತ ಹೆಚ್ಚಾಗಿದೆ ಅನ್ನೋ ಒಂದು ಕ್ರಮದಲ್ಲಿ ಗ್ರೇಟರ್ ದ್ಯಾನ್ ಅಥವಾ ಹೆಚ್ಚು ಅನ್ನೋ ಒಂದು ಸಂಕೇತವನ್ನು ಬಳಸಿ ಬರಿತೀವಿ. ಹಾಗೆ ಅರ್ಧ 3ಕ್ಕಿಂತ ಚಿಕ್ಕದು. ಅದಲ್ಲದೆ ನನ್ನ ಅಂಕಗಳು ನಿನ್ನ ಅಂಕಗಳ 3ರಷ್ಟಿದೆ. ಇಲ್ಲಿ ಅಂಕಗಳ ಹೋಲಿಕೆ ನಡೀತಾ ಇದೆ. ಹಿಂದಿನ ಸ್ಲೈಡ್ನಲ್ಲಿ ಹಣದ ಹೋಲಿಕೆಯನ್ನು ಮಾಡಿದ್ವಿ, ಈಗ ಅಂಕಗಳ ಹೋಲಿಕೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ಇದೊಂದು ಪ್ರಮಾಣ ನೋಡಿ, A = 10B. ಈ ಪ್ರಮಾಣ ಹೇಗೆ ಹೋಲಿಕೆ ಮಾಡೋದು? ಒಂದು ಇನ್ನೊಂದರ 10ರಷ್ಟಿದೆ. 3x = 5y ಅಂದರೆ ಒಂದು ಪ್ರಮಾಣದ 3ರಷ್ಟು ಮತ್ತೊಂದು ಪ್ರಮಾಣದ 5ರಷ್ಟಿದೆ. ಇವೆಲ್ಲವೂ ನಾವು ಹೋಲಿಕೆ ಮಾಡುವಂತಹ ಕ್ರಮ ಮತ್ತು ಹೋಲಿಕೆಯ ಮಾಡುವಾಗ ಬರೆಯುವಂತಹ ಕ್ರಮ. ಹೋಲಿಕೆ ಮಾಡುವಾಗ ಒಂದು ದೊಡ್ಡದು ಒಂದು ಚಿಕ್ಕದು ಅನ್ನೋ ಹೋಲಿಕೆ ಬರುತ್ತೆ. ಅದನ್ನು ನಾವು ಹೇಗೆ ಈ ರೀತಿ ಎಲ್ಲ ನಾವು ವ್ಯಕ್ತಪಡಿಸಬಹುದು. ಮತ್ತು ನಾವು ಗಣಿತದಲ್ಲಿ ಒಂದು ಕ್ರಮವನ್ನು ಅನುಸರಿಸ್ಕೊಂಡು ಬಂದಿದ್ದೀವಿ. ಈ ಹೋಲಿಕೆಯನ್ನು ಬರೆಯೋದು ಹೇಗಪ್ಪ ಅಂದರೆ, ಎ ಮತ್ತು ಬಿ ಎರಡು ಪ್ರಮಾಣಗಳಾದಾಗ ಇವೆರಡನ್ನ ಹೋಲಿಕೆ ಮಾಡೋದು ನಾವು A/B ಒಂದು ಭಿನ್ನರಾಶಿಯ ರೂಪದಲ್ಲಿ A/B ಅನ್ನೋ ರೀತಿಯಲ್ಲಿ ಇದನ್ನು ನಾವು ಹೋಲಿಕೆ ಮಾಡ್ತೀವಿ. ಅಥವಾ ಇದನ್ನು ಹೋಲಿಕೆ ಮಾಡೋದಕ್ಕೆ ನಮ್ಮ ಹತ್ರ ಇನ್ನೂ ಒಂದು ಕ್ರಮ ಇದೆ, ಅದು A/B. ನೀವಿಲ್ಲಿ ನೋಡಬಹುದು A/B ಅನ್ನೋ ಒಂದು ಕ್ರಮವನ್ನು ನಾವು ಎರಡು ಪ್ರಮಾಣಗಳ ಹೋಲಿಕೆಗೆ ಬಳಸ್ಕೋತೀವಿ. ಸೊ ಸಮರಿ ಈಸ್, ವೆನ್ A and B are two quantities, we compare them in two different ways, or we can express them or we can write them in two different ways, A/B and A/B. ಮಕ್ಕಳೇ, ಈ ಒಂದು ಪ್ರಮಾಣವನ್ನು A/B ಅಂತ ಬರೆಯೋದನ್ನು ನೀವು ಈಗಾಗಲೇ ಕಲ್ತಿದ್ದೀರಾ. ಹಾಗಾಗಿ ಒಮ್ಮೆ ಇದನ್ನು ಬರ್ಕೊಳ್ಳಿ. ಈಗ ಮುಂದುವರೆದು ನಿಮಗೊಂದು ಕಥೆ ಹೇಳಬೇಕು ನಾನು. ಈಗಾಗಲೇ ಇಲ್ಲಿ ನೋಡ್ತಾ ಇರೋವಂಥದ್ದು ನೀವು ಈಜಿಪ್ಟ್ನ ಪಿರಮಿಡ್. ನಿಜ, ಒಂದು ಕಾಲದಲ್ಲಿ ಗ್ರೀಕರು ಈ ಈಜಿಪ್ಟ್ನ ಪಿರಮಿಡ್ನ ಎತ್ತರ ಕಂಡುಹಿಡಿಯೋದು ಹೇಗೆ ಅನ್ನೋ ಒಂದು ಪ್ರಶ್ನೆಯನ್ನು ಹಾಕೋತಾರೆ. ಅದರಲ್ಲೂ ಥೇಲಿಸ್ ಅನ್ನೋ ಒಬ್ಬ ಗಣಿತಜ್ಞ. ಹೇಗೆ ಕಂಡುಹಿಡಿದಿರೋ ಅದನ್ನು ಅವನು ಆಲೋಚನೆ ಮಾಡ್ತಾನೆ. ಇದನ್ನು ಎತ್ತರ ಕಂಡುಹಿಡಿಬೇಕು ಅಂತಂದರೆ ನೀವು ಒಂದು ಟೇಪ್ ಎತ್ಕೊಂಡು ಹೋಗಿ ಅದ್ರ ಮೇಲ್ಗಡೆಯಿಂದ ನಿಂತ್ಕೊಂಡು ಕೆಳಗಡೆಗೆ ಬಿಟ್ರೂ ಅದು ಯಾವ ಥರ ಬರುತ್ತೆ? ಅದು ಒಬ್ಲಿಕ್ಕಾಗೇ ಬರೋವಂಥದ್ದು, ಓರೆಯಾಗೇ ಬರೋವಂಥದ್ದು. ಆದರೆ ಲಂಬ ಎತ್ತರ ಕಂಡುಹಿಡಿಯೋದು ಹೇಗೆ ಅನ್ನೋ ಪ್ರಶ್ನೆ ಅವನಿಗೆ ಬಂದಾಗ ಅವನು ಅನುಸರಿಸಿದಂತಹ ಮಾರ್ಗವನ್ನು ನೋಡಿ, ಯಾವುದೋ ಒಂದು ನಿರ್ದಿಷ್ಟ ಸಮಯದಲ್ಲಿ ಆ ಪಿರಮಿಡ್ ಒಂದು ನಿರ್ದಿಷ್ಟವಾದ ಎತ್ತರದ ಒಂದು ಛಾಯೆಯನ್ನು ಬೀಳಿಸ್ತದೆ, ಒಂದು ನೆರಳನ್ನು ಬೀಳಿಸ್ತದೆ. ಇದನ್ನು ಅವನು ಗಮನಿಸ್ದ. ಇದನ್ನು ಗಮನಿಸಿ ಏನು ಮಾಡ್ದ? ಅದೇ ಟೈಮಲ್ಲಿ ಒಂದು ಪೋಲ್ ಅಥವಾ ಒಂದು ಕಂಬವನ್ನು ನೆಟ್ಟು ಆ ಕಂಬ ಎಷ್ಟು ಉದ್ದದ ನೆರಳನ್ನು ಕೊಡ್ತಾ ಇದೆ ಅನ್ನೋದನ್ನು ಲೆಕ್ಕ ಹಾಕ್ದ. ನೋಡಿ ಎಷ್ಟು ಚೆನ್ನಾಗಿ ಆಲೋಚನೆ ಮಾಡಿದ್ದಾನೆ ಅಂತ. ನಂತರ ಕಂಬದ ಎತ್ತರ, ಕಂಬ ಬಿಟ್ಟಂತಹ ನೆರಳಿನ ಉದ್ದ ಮತ್ತು ಅಲ್ಲಿ ಬಂದಂತಹ ಪಿರಮಿಡ್ನ ನೆರಳಿನ ಉದ್ದ ತಗೊಂಡು ಈ ಪಿರಮಿಡ್ ಇಷ್ಟೇ ಎತ್ತರ ಇರಬೇಕು ಅಂತ ತೀರ್ಮಾನ ಮಾಡ್ದ. ಅಂದರೆ ಇಲ್ಲಿ ನಾವು ಮಾಡಿದ್ದ ಕೆಲಸ ಹೋಲಿಕೆಯನ್ನು ಮಾಡಿದ್ದು. ಈ ರೀತಿಯ ಹೋಲಿಕೆ ಸಾಕಷ್ಟು ನಾವು ಮಾಡ್ತಾನೇ ಇರ್ತೀವಿ. ಎರಡು ನದಿಗಳನ್ನು ಅದರ ಉದ್ದಗಳನ್ನು ನಾವು ಹೇಗೆ ಹೋಲಿಕೆ ಮಾಡೋದು ಅಂತ ನೋಡೋಣ. ನೋಡಿ, ಕಾವೇರಿ ನದಿಯ ಉದ್ದ ಮತ್ತು ಕೃಷ್ಣಾ ನದಿಯ ಉದ್ದ ಅನ್ನೋ ಒಂದು ಪರಿಕಲ್ಪನೆಯನ್ನು ತಗೊಳ್ಳೋಣ. ಕಾವೇರಿ ನದಿ 800 ಕಿಲೋಮೀಟರ್ ಹರಿಯುತ್ತೆ.
ಅಷ್ಟು ಉದ್ದ ಹರಿಯುತ್ತೆ. ಹಾಗೆ ಕೃಷ್ಣಾ ನದಿ 1400 ಕಿಲೋಮೀಟರ್ ಹರಿಯುತ್ತೆ. ಇಲ್ಲಿ ನಾವು ಈ ಎರಡೂ ನದಿಗಳ ಉದ್ದದ ಪ್ರಮಾಣಗಳನ್ನು ಹೋಲಿಕೆ ಮಾಡಬೇಕಾಗಿದೆ. ಅಂದರೆ ನಾವು ಹೋಲಿಕೆ ಮಾಡಬೇಕಾಗಿರುವಂಥ ಎರಡೂ ಪ್ರಮಾಣಗಳು ಸಮನಾದ ರೀತಿಯಲ್ಲೇ ಇದೆಯಾ? ಖಂಡಿತವಾಗಲೂ ನೋಡಿ, ಇಲ್ಲಿ ಒಂದು ಪ್ರಮಾಣ 800 ಕಿಲೋಮೀಟರ್ ಇದೆ, ಮತ್ತೊಂದು ಪ್ರಮಾಣ 1400 ಕಿಲೋಮೀಟರ್ ಇದೆ. ಈಗ ಇವೆರಡನ್ನು ನಾವು ಎ ಮತ್ತು ಬಿ ಅಂತ ಬರೆದಿದ್ದಾದರೆ, A:B ಅಂತ ಬರೆಯೋ ರೂಪದಲ್ಲಿ 800 ಕಿಲೋಮೀಟರ್ ಬೈ 1400 ಕಿಲೋಮೀಟರ್ ಈ ರೀತಿಯ ಕೆಲಸವನ್ನು, ಇಂಥ ರೀತಿಯ ಲೆಕ್ಕಗಳನ್ನು ನೀವು ಈಗಾಗಲೇ ಮಾಡಿದ್ದೀರಾ. ಸ್ವಲ್ಪ ನೆನಪಿಸ್ಕೊಳ್ಳಿ ಮಕ್ಕಳೇ. 800 ಬೈ 1400 ಇದೆ, ಅದನ್ನು ನಾನು 8/14 ಅಂತ ಬರಿಬಹುದು. ಹೇಗೆ ಬರಿಬಹುದು? 800ಅನ್ನು 100ರಿಂದ ಭಾಗಿಸ್ತೀರಾ, ಹಾಗೆ 1400ಅನ್ನು 100ರಿಂದ ಭಾಗಿಸ್ತೀರಾ. ಹಾಗೆ ಭಾಗಿಸಿದಾಗ ಬರೋವಂಥ ಭಾಗಲಬ್ಧಗಳು 8 ಮತ್ತು 14. ಮತ್ತು 8 ಮತ್ತು 14 2ರಿಂದ ಭಾಗ ಆಗುತ್ತೆ, ಹಾಗಾಗಿ 4/7. ಅಂದರೆ ಇಲ್ಲಿ ಬರೋವಂಥ ಉತ್ತರ ನೋಡಿ, 800 ಕಿಲೋಮೀಟರು ಮತ್ತು 1400 ಕಿಲೋಮೀಟರು. ಇದು ಅಗಾಧ ಪ್ರಮಾಣ, ತುಂಬ ದೊಡ್ಡದಾಗಿ ಕಾಣುವಂಥದ್ದು. ಆದರೆ ಅದರ ಹೋಲಿಕೆ ಮಾಡಿದಾಗ ಅದು 4:7 ಅನ್ನೋ ಒಂದು ಸಣ್ಣ ಸೂಕ್ಷ್ಮ ಗಾತ್ರಕ್ಕೆ ಇಳಿಯುತ್ತೆ. ಇದು ನಾವು ಕಲ್ತ್ಕೋಬೇಕಾಗಿರುವಂಥ ಮತ್ತು ನಾವು ಅನುಭವಿಸ್ಬೇಕಾಗಿರುವಂಥ ಗಣಿತದ ಒಂದು ಸ್ವಾರಸ್ಯ. ಈಗ 2/3 ಅನ್ನೋ ಒಂದು ಅನುಪಾತವನ್ನು ಪರಿಗಣಿಸಿ, ಇದನ್ನು ನಾವು ಅಂಶ ಮತ್ತು ಛೇದ ಎರಡನ್ನೂ 2ರಿಂದ ಗುಣಿಸಿದ್ರೆ ಏನಾಯಿತು? 2 2 4, 3 2 6. ಅಂದರೆ 4/6 ಅನ್ನೋದು ಮತ್ತೊಂದು ಅನುಪಾತ ಬಂತು. ಹಾಗೆ 8/12 ಅನ್ನೋದು ಮತ್ತೊಂದು ಅನುಪಾತ, 4ರಿಂದ ಗುಣಿಸಿದಾಗ ಬಂದಿದ್ದು. ಹಾಗೆಯೇ 100ರಿಂದ ಗುಣಿಸಿದಾಗ ಏನಾಯ್ತಪ್ಪ? ಗಮನಿಸಿ, 200/300 ಬಂತು. ಹಾಗೆಯೇ 10ರಿಂದ ಗುಣಿಸಿದಾಗ ಏನಾಯಿತು? ಹಾಗೆಯೇ 5ರಿಂದ ಗುಣಿಸಿದಾಗ ಏನಾಯಿತು? 2 5 10, 3 5 15. ಹಾಗಾದರೆ ಏನಿವು? 2/3 ಅನ್ನೋ ಒಂದು ಅನುಪಾತಕ್ಕೆ ಈ ಎಲ್ಲ ಅನುಪಾತಗಳು ಒಂದಕ್ಕೊಂದು ಸಮ. ಯಾಕೆ? ಜ್ಞಾಪಿಸ್ಕೊಳ್ಳಿ, ನೀವು ಅಂಶವನ್ನೂ 2ರಿಂದ ಗುಣಿಸಿದ್ರಿ ಮತ್ತು ಛೇದವನ್ನೂ 2ರಿಂದ ಗುಣಿಸಿದ್ರಿ, ನಂತರ ನೀವು ಪಡೆದಿದ್ದು 4/6. ಅಂದರೆ ನೀವು 2/2ರಿಂದ ಗುಣಿಸಿದಾಗ ನೀವು ಗುಣಿಸಿದ್ದು 1ರಿಂದ. ಅಂದಮೇಲೆ ಈ ಎಲ್ಲ ಅನುಪಾತಗಳು ಹೇಳ್ತಾ ಇರೋವಂಥದ್ದು ಮತ್ತು ವ್ಯಕ್ತಪಡಿಸ್ತಾ ಇರೋವಂಥದ್ದು ಒಂದೇ ಪ್ರಮಾಣವನ್ನು. ಹಾಗಾಗಿ ಈ ಎಲ್ಲ ಅನುಪಾತಗಳಿಗೂ ನಾವು ಸಮಾನುಪಾತ ಅಂತ ಕರಿತೀವಿ. ಚಿತ್ರದ ಮೂಲಕ ನೋಡೋದಾದರೆ ಇಲ್ಲಿ ನೋಡಿ, ಒಂದು ದೊಡ್ಡ ಸ್ಟ್ರಿಪ್, ಪೇಪರ್ ಸ್ಟ್ರಿಪ್ ಅಂತ ಪರಿಗಣಿಸೋಣ. ಈ ಸ್ಟ್ರಿಪ್ನಲ್ಲಿ 2 ಭಾಗ, 2 ಸಮಭಾಗಗಳನ್ನ ಮಾಡಿದಾಗ ಕೆಂಪಾಗಿರುವಂಥದ್ದು ಅರ್ಧ ಇಲ್ಲಿ ಪ್ರತಿನಿಧಿಸ್ತಾ ಇದೆ. ಹಾಗೆ ನೀವು ಅದನ್ನು 4 ಸಮಭಾಗಗಳನ್ನಾಗಿ ಮಾಡಿ 2 ಸಮಭಾಗಗಳನ್ನು ನೀವು ರೆಡ್ ಅಥವಾ ಕೆಂಪು ಬಣ್ಣದಲ್ಲಿ ತುಂಬಿದ್ದಾದರೆ ಆಗ ಅದು 4 ಭಾಗಗಳಲ್ಲಿ 2 ಭಾಗಗಳನ್ನು ಪ್ರತಿನಿಧಿಸ್ತಾ ಇದೆ. ಹಾಗೆ 8 ಭಾಗಗಳನ್ನು ಮಾಡಿ ಅದರಲ್ಲಿ 4 ಭಾಗಗಳನ್ನು ನೀವು ಪ್ರತಿನಿಧಿಸಿದರೆ ನಿಮಗೆ ಕಾಣಿಸ್ತಾ ಇರುವಂಥ ಚಿತ್ರ ಇದು. ಹಾಗೆ ಮುಂದುವರೆದು 16 ಭಾಗಗಳು, ಹಾಗೆ ಮುಂದುವರೆದು 6 ಭಾಗಗಳು. ಈ ಎಲ್ಲದರಲ್ಲೂ ನೀವು ಗಮನಿಸ್ತಾ ಇರುವಂಥ ಸಮಾನವಾದ ಅಂಶ ಏನಪ್ಪ ಅಂದರೆ, ಕೆಂಪು ಬಣ್ಣದಲ್ಲಿ ತುಂಬಿರುವಂಥ ಪ್ರಮಾಣ ಎಲ್ಲದರಲ್ಲೂ ಸಮನಾಗಿದೆ. ನಾವು ಭಾಗ ಮಾಡ್ತಾ ಇರುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮೊದಲನೇ ಸಂದರ್ಭದಲ್ಲಿ 2 ಭಾಗಗಳನ್ನ ಮಾಡಿದ್ವಿ, 2ನೇ ಸಂದರ್ಭದಲ್ಲಿ 4 ಭಾಗಗಳನ್ನ ಮಾಡಿದ್ವಿ, 3ನೇದರಲ್ಲಿ 8 ಭಾಗಗಳು, 16 ಮತ್ತು 6 ಭಾಗಗಳು. ಹೀಗೆ ಈ ಅನುಪಾತ ಪ್ರತಿನಿಧಿಸ್ತಾ ಇರುವಂಥ ಚಿತ್ರಗಳು ಸಮ ಆಗಿರೋದ್ರಿಂದ ನಾವಿದನ್ನು ಸಮ ಅನುಪಾತ ಅಥವಾ ಸಮಾನುಪಾತ ಅಂತ ಕರಿತೀವಿ. ಇದನ್ನೇ ಮುಂದುವರೆದು ಇಲ್ಲಿ ಎಲ್ಲ ಅನುಪಾತಗಳನ್ನು ಸಮ ಅಂತ ಬರ್ಕೊಂಡು ನಾನೇನು ಮಾಡಿದ್ದೀನಿ, ಮಧ್ಯ ಯಾವುದು ಬೇಕೋ ಅದನ್ನು ಮಾತ್ರ ಪಿಕ್ ಮಾಡಿ 2/3 = 4/6 = 10/15 ಈ ಥರ ಬರೆದಿದ್ದಾಗ 10/15 200/300 ಅಂತ ಬರ್ಕೋತೀನಿ. ಹಾಗೆ 4/6 10/15 ಅಂತ ಬರ್ಕೋತೀನಿ. ಈ ಎಲ್ಲ ಈ ರೀತಿಯಾಗಿ ಸಮ ಅನುಪಾತಗಳನ್ನು ನಾವು ಬರೆದಾಗ ಯಾವ ಯಾವ ಪ್ರಮಾಣಗಳನ್ನು ಬೇಕಾದರೂ ನಾನು ಹೋಲಿಕೆಗೆ ಪರಿಗಣಿಸಬಹುದು. ಇದು ತುಂಬ ಮುಖ್ಯ. ಹಾಗಾಗಿ
ಎರಡು ಅನುಪಾತಗಳು ಸಮನಾಗಿದ್ದಾಗ ಅದು ಸಮಾನುಪಾತವಾಗುತ್ತದೆ. ನಮಗೆ 4 ಪ್ರಮಾಣಗಳನ್ನು ಹೋಲಿಕೆ ಮಾಡುವಂಥ ಸಂದರ್ಭ ಬಂದಾಗ ನಾವು ಈ ಸಮ ಅನುಪಾತಗಳನ್ನು ಬಳಕೆ ಮಾಡ್ಕೋತೀವಿ. ಏನಿದು 4 ಅನುಪಾತಗಳನ್ನು ಹೇಗೆ ಹೋಲಿಕೆ ಮಾಡೋದು? ಈಗಾಗಲೇ ನಾನು ನಿಮಗೆ ಪಿರಮಿಡ್ ಎತ್ತರವನ್ನು ಕಂಡುಹಿಡಿಯೋದಕ್ಕೆ ಬಳಸಿದಂಥ ವಿಧಾನವನ್ನು ಹೇಳಿದೆ. ಅಲ್ಲಿ ಬಂದಂಥ 4 ಪ್ರಮಾಣಗಳನ್ನು ಜ್ಞಾಪಿಸ್ಕೊಳ್ಳಿ ಮಕ್ಕಳೇ. ಒಂದು ಪಿರಮಿಡ್ನ ಎತ್ತರ, ಮತ್ತೊಂದು ಕಂಬದ ಎತ್ತರ, ಒಂದು ಪಿರಮಿಡ್ನ ನೆರಳಿನ ಉದ್ದ, ಮತ್ತೊಂದು ಕಂಬದ ನೆರಳಿನ ಉದ್ದ. ಈ 4 ಅನುಪಾತಗಳು ಬಂದಾಗ ಈ ಸಮಾನುಪಾತ ಬಂದಿತ್ತು. ಈ ಸಮಾನುಪಾತಕ್ಕೆ ಸಂಬಂಧಿಸಿದಂತೆ ನಾವು ಒಂದು ಸಣ್ಣ ಪೇಪರ್ ಆ್ಯಕ್ಟಿವಿಟಿಯನ್ನು ತಗೊಳ್ಳೋಣ. ಅದರ ಮೂಲಕ ಸಮಾನುಪಾತ ಅಂದರೆ ಏನು ಅಂತ ನಾವು ನೋಡೋಣ. ಮಕ್ಕಳೇ, ಈಗ ನನ್ನ ಹತ್ರ ಒಂದೇ ಅಳತೆಯ 2 ಕಾಗದಗಳಿವೆ. ಈ ಅಳತೆಯಿಂದ ಒಂದು ಬೋಟನ್ನು ಮಾಡೋಣ. ಈಗಾಗಲೇ ನೀವು ನಿಮ್ಮ ತರಗತಿಗಳಲ್ಲಿ ಬೋಟ್ ಮಾಡೋದು ಹೇಗೆ ಅಂತ ಕಲ್ತಿರ್ತೀರ ಅಲ್ವಾ? ಎಷ್ಟೋ ವೇಳೆ ಮಳೆ ಬಂದಾಗ ನಾವು ಮನೆಗಳಲ್ಲಿ ಬೋಟ್ ಮಾಡಿ ಅದನ್ನು ಹರಿಬಿಟ್ಟಿದ್ದು ಉಂಟು, ಹೌದಾ? ಈ ಬೋಟನ್ನು ಮಾಡುವಾಗ ಈ ರೀತಿಯಾಗಿ ನಾವು ಒಮ್ಮೆ ಅರ್ಧಕ್ಕೆ ಮಡಚ್ಕೋಬೇಕು, ಮತ್ತೊಮ್ಮೆ ಅರ್ಧಕ್ಕೆ ಮಡಚಿದಾಗ ಇಲ್ಲಿ ನಮಗೆ 4 ಪದರಗಳು ಕಾಣುತ್ತೆ. ಒಂದು ಪದರವನ್ನು ನಾವು ನಮ್ಮ ಮುಂದಿನ ಭಾಗಕ್ಕೆ ಮಡಿಚ್ಕೊಳ್ಳೋಣ. ಮುಂದಿನ ಭಾಗಕ್ಕೆ ಮಡಚಿದ್ದೀನಿ. ಇನ್ನು ಉಳಿದ ಪದರಗಳನ್ನು ಹಿಂಭಾಗಕ್ಕೆ ಮಡಚ್ತೀನಿ. ಹಿಂಭಾಗಕ್ಕೆ ಮಡಚಿದ ನಂತರ ನನಗೇನಾಯಿತು, ಈ ರೀತಿಯ ಒಂದು ತ್ರಿಭುಜಾಕಾರ ಸಿಕ್ತು. ಈ ತ್ರಿಭುಜದಲ್ಲಿ ಏನಪ್ಪ ವಿಶೇಷ ಅಂದರೆ ಇದ್ರ ಒಳಗಡೆ ಒಂದು ಪಾಕೆಟ್ ಇದೆ. ನೋಡಿ, ಇದ್ರ ಒಳಗಡೆ ಒಂದು ಪಾಕೆಟ್ ಇದೆ. ಈ ಪಾಕೆಟ್ನ ನಾವು ಓಪನ್ ಮಾಡಿ ಈಗಾಗಲೇ ಮಡಚಿದಂತಹ ವಿರುದ್ಧ ದಿಕ್ಕಿನಲ್ಲಿ ಮಡಚೋಣ. ವಿರುದ್ಧ ದಿಕ್ಕಿನಲ್ಲಿ ಮಡಚಿದ ನಂತರ ಇದನ್ನು ನಾವು ಓಪನ್ ಮಾಡಿದ್ರೆ ನಮಗೆ ಒಂದು ಬೋಟ್ ಸಿದ್ಧವಾಯಿತು. ಇದು ಒಂದು ಬೋಟ್. ಈ ಬೋಟನ್ನು ನಾವು ಮಾಡಿದ್ದು ಈ ಒಂದು ಕಾಗದದಿಂದ. ನನ್ನ ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ, ನಾನು ಇದಕ್ಕಿಂತ ಚಿಕ್ಕ ಬೋಟನ್ನು ಮಾಡಬೇಕಾದ್ರೆ ನಾನೇನು ಮಾಡಬೇಕು? ನಿಜ, ಚಿಕ್ಕ ಹಾಳೆಯನ್ನು ತಗೋಬೇಕು. ಈ ರೀತಿಯಾಗಿ ಚಿಕ್ಕ ಹಾಳೆಯನ್ನು ತಗೋಬೇಕು. ಈ ಚಿಕ್ಕ ಹಾಳೆಯಿಂದ ಆಗೋವಂಥದ್ದು ಎಂಥ ಬೋಟು? ನೋಡಿ, ಈ ರೀತಿಯ ಬೋಟ್. ಹಾಗಾದರೆ ಇದಕ್ಕಿಂತ ದೊಡ್ಡ ಬೋಟ್ ಬೇಕು ಅಂದರೆ ನಾನೇನು ಮಾಡಬೇಕು? ನಾನು ಇದಕ್ಕಿಂತ ದೊಡ್ಡ ಹಾಳೆಯನ್ನು ಪರಿಗಣಿಸಬೇಕು. ದೊಡ್ಡ ಹಾಳೆಯನ್ನು ಪರಿಗಣಿಸಿದ್ರೆ ನನಗೆ ದೊಡ್ಡ ಬೋಟ್ ಬರುತ್ತೆ. ಈಗ ನನ್ನ ಹತ್ರ ಈ ರೀತಿಯ ಒಂದು ಹಾಳೆ ಇದೆ. ಮತ್ತೊಮ್ಮೆ ನಾನು ಬೋಟನ್ನು ಮಾಡಿ ತೋರಿಸ್ತೀನಿ. ಒಂದು ಹಾಳೆ ತಗೊಳ್ಳಿ, ಚೌಕಾಕಾರದ ಹಾಳೆ, ಅರ್ಧಕ್ಕೆ ಮಡಚಿ. ಈಗಾಗಲೇ ಮಡಚಿರೋ ಭಾಗನ ಇನ್ನೊಂದು ದಿಕ್ಕಲ್ಲಿ ಅರ್ಧಕ್ಕೆ ಮಡಚಿ ಒಂದು ತ್ರಿಭುಜವನ್ನು ನಿಮ್ಮ ಕಡೆಗೆ ಮಡಚ್ಕೊಳ್ಳಿ. ಉಳಿದಿರೋ ಅಂಥ 3 ಪದರಗಳನ್ನು ಹಿಂಭಾಗಕ್ಕೆ ಮಡಚಿ. ಆಗೇನಾಯಿತು, ಈ ರೀತಿಯ ತ್ರಿಭುಜಾಕಾರ ಸಿಕ್ತು. ತ್ರಿಭುಜದ ಒಳಗಡೆ ಒಂದು ಪಾಕೆಟ್ ಇದೆ. ಈ ಪಾಕೆಟ್ನ ನೀವು ನಿಮ್ಮ ವಿರುದ್ಧ ದಿಕ್ಕಿನಲ್ಲಿ ಮಡಚಿದಾಗ ಈ ರೀತಿಯ ಸಿಗುತ್ತೆ. ಮತ್ತು ಇದನ್ನು ನೀವು ನಿಧಾನವಾಗಿ ತೆರೆದಾಗ ನಿಮಗೆ ಸಿಗುವಂಥದ್ದು ಒಂದು ಬೋಟ್. ಈಗ ನಾವು ಏನು ಗಮನಿಸಬಹುದಪ್ಪ ಅಂದರೆ, ಯಾವುದೇ ಒಂದು ಹಾಳೆ ಅದಕ್ಕೆ ಸಮರೂಪವಾಗಿರುವಂಥ ಒಂದು ಬೋಟ್. ಈ ಬೋಟ್ಗಿಂತ ದೊಡ್ಡ ಬೋಟ್ ಬೇಕು ಅಂದರೆ ದೊಡ್ಡ ಹಾಳೆಯನ್ನು ಪರಿಗಣಿಸಬೇಕು. ಈ ಬೋಟ್ಗಿಂತ ಚಿಕ್ಕ ಬೋಟ್ ಬೇಕು ಅಂದರೆ ಚಿಕ್ಕ ಹಾಳೆಯನ್ನು ಪರಿಗಣಿಸಬೇಕು. ಅಂದರೆ ಇಲ್ಲಿನ ತಾತ್ಪರ್ಯ ಏನಪ್ಪ ಅಂದರೆ, ನಾವು ತೆಗೆದುಕೊಳ್ಳುವ ಕಾಗದದ ಪ್ರಮಾಣ ಮತ್ತು ನಮಗೆ ಸಿಗುವ ಬೋಟ್ಗಳ ಪ್ರಮಾಣ ಇವೆರಡು ಒಂದಕ್ಕೊಂದು ಸಮ. ಇದು ಒಂದು ಅನುಪಾತ ಮತ್ತು ಸಮಾನುಪಾತವನ್ನು ಹೇಳೋದಕ್ಕೆ ನಾವು ಉಪಯೋಗಿಸ್ಕೊಂಡಿರುವಂಥ ಒಂದು ಚಟುವಟಿಕೆ. ಇದೇ ರೀತಿಯ ಚಟುವಟಿಕೆಗಳನ್ನು ನೀವು ಬೇರೆ ಬೇರೆಯ ಆಕಾರಗಳನ್ನು ಮಾಡೋದಕ್ಕೆ ಬೇರೆ ಬೇರೆ ಕಾಗದವನ್ನು ಬಳಸಿ ಪ್ರಯತ್ನ ಮಾಡಬಹುದು. ಮಾಡ್ತೀರಲ್ವ ಮಕ್ಕಳೇ? ಸಮಾನುಪಾತ ಅಂದರೆ ಏನು ಅಂತ ನೋಡಿದ್ರಲ್ವಾ? ಒಂದು ಬೋಟ್
ಮಾದರಿ ಈ ಸಮಾನುಪಾತವನ್ನು ಹೇಗೆ ವಿವರಿಸ್ತು ಅನ್ನೋದು ನಿಮಗಾಗಲೇ ಗೊತ್ತಾಗಿದೆ. ನೀವು ಇನ್ನೂ ಮುಂದುವರೆದು ಒಂದು ಕೆಲಸ ಮಾಡಬಹುದು. ಏನಪ್ಪ ಅಂದರೆ, ಒಂದು ದೊಡ್ಡ ನ್ಯೂಸ್ ಪೇಪರ್ ತಗೊಂಡು ಅದರಲ್ಲಿ ವರ್ಗಾಕೃತಿಯನ್ನು ಕತ್ತರಿಸ್ಕೊಂಡು, ಅತ್ಯಂತ ದೊಡ್ಡ ವರ್ಗಾಕೃತಿ ಅಥವಾ ಚೌಕಾಕೃತಿಯನ್ನು ಕತ್ತರಿಸ್ಕೊಂಡು ಅದರಲ್ಲಿ ಒಂದು ಬೋಟನ್ನು ಮಾಡಿ. ಆ ಬೋಟ್ ಎಷ್ಟು ದೊಡ್ಡದಾಗಿರುತ್ತೆ ಯೋಚನೆ ಮಾಡಿ ಮತ್ತು ಪ್ರಯತ್ನ ಮಾಡಿ ನೋಡಿ. ಈಗ ನಾವು ಒಂದು ಲೆಕ್ಕವನ್ನು ಪರಿಗಣಿಸೋಣ. ಈ ಸಮಾನುಪಾತತೆಯಿಂದ ನಮಗಾಗೋ ಲಾಭಗಳೇನು ಮತ್ತು ನಾವು ಮುಂದಿನ ತರಗತಿಗಳಲ್ಲಿ ಈ ಒಂದು ಅಂಶವನ್ನು ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ಒಂದು ನಿತ್ಯ ಜೀವನದ ಪ್ರಶ್ನೆ ಅಂದರೆ, ಒಂದು ಕಂಪ್ಯೂಟರ್ ಪ್ರಯೋಗಾಲಯದಲ್ಲಿ ಪ್ರತಿ 6 ವಿದ್ಯಾರ್ಥಿಗೂ 3 ಕಂಪ್ಯೂಟರ್ಗಳಿವೆ. ಈಗ 24 ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಅವ್ರಿಗೆ ಬೇಕಾಗುವಂಥ ಕಂಪ್ಯೂಟರ್ಗಳೆಷ್ಟು ಅನ್ನೋದು ಪ್ರಶ್ನೆ. ನೋಡಿ, ನಾನೀಗಾಗಲೇ ಹೇಳ್ದಂಗೆ ಈ ಅನುಪಾತಗಳು ನಮಗೆ ಎಲ್ಲಿಗೆ ಬಳಕೆಗೆ ಬರುತ್ತವೆ? ಸಾಮಾನ್ಯವಾಗಿ ಫೆಬ್ರವರಿ ಕೊನೆಯಲ್ಲಿ ಭಾರತದ ಆರ್ಥಿಕ ತಜ್ಞರೆಲ್ಲರೂ ಒಂದು ಕಡೆ ಗಮನ ಹರಿಸ್ತಾ ಇರ್ತಾರೆ. ಅದು ಭಾರತದ ಆರ್ಥಿಕ ಆಯವ್ಯಯ ಅಥವಾ ಬಡ್ಜೆಟ್. ಈ ಬಡ್ಜೆಟ್ ಮಾಡೋದಕ್ಕೆ ಅವ್ರಿಗೆ ಬೇಕಾದಷ್ಟು ಫೀಲ್ಡ್ಸ್ನಿಂದ, ಬೇಕಾದಷ್ಟು ಕ್ಷೇತ್ರಗಳಿಂದ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಎಲ್ಲ ತರಹದ ದತ್ತಾಂಶ, ಡೇಟಾ ಸಂಗ್ರಹ ಆಗಿರುತ್ತೆ. ಅವರು ಆ ದತ್ತಾಂಶವನ್ನು ಬಳಸ್ಕೊಂಡು ಮುಂದಿನ ಯೋಜನೆಗಳಿಗೆ ಅದನ್ನು ಹೇಗಪ್ಪ ವಿಲೇವಾರಿ ಮಾಡೋದು ಅಂತ ಯೋಚನೆ ಮಾಡುವಾಗ ಅವರಿಗೆ ಈ ರೀತಿಯ ಅನುಪಾತಗಳು ನಿಜವಾಗ್ಲೂ ಸಹಾಯಕ್ಕೆ ಬರುತ್ತೆ. ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇಲ್ಲಿ ನಮಗೆ ಬೇಕಾಗಿರುವಂತಹ ಕಂಪ್ಯೂಟರ್ಗಳ ಸಂಖ್ಯೆ, ಅದನ್ನು ಎಕ್ಸ್ ಅಂತ ಪರಿಗಣಿಸೋಣ. ಇಲ್ಲಿ ನಮಗೆ ಯಾವುದು ಗೊತ್ತಿಲ್ಲವೋ ಅದನ್ನು ನಾವು ಎಕ್ಸ್ ಅಂತ ಪರಿಗಣಿಸ್ತಾ ಇದ್ದೀವಿ. ಇಲ್ಲಿ ಅದು ಕಂಪ್ಯೂಟರ್ಗಳ ಸಂಖ್ಯೆ. ವಿದ್ಯಾರ್ಥಿಗಳ ಅನುಪಾತ ಕಂಪ್ಯೂಟರ್ಗಳ ಅನುಪಾತಕ್ಕೆ ಸಮನಾಗಿರಬೇಕು. ಇದು ಸಮಾನುಪಾತದ ಒಂದು ರೂಲ್. ಈಗ ವಿದ್ಯಾರ್ಥಿಗಳ ಅನುಪಾತ ಏನು? ಮೊದಲನೇ ಕೇಸಲ್ಲಿ 6 ವಿದ್ಯಾರ್ಥಿಗಳು, ಎರಡನೇ ಕೇಸಲ್ಲಿ 24 ವಿದ್ಯಾರ್ಥಿಗಳು. ಮೊದಲನೇ ಸಂದರ್ಭದಲ್ಲಿ 3 ಕಂಪ್ಯೂಟರ್ಗಳು ಮತ್ತು ಎರಡನೇ ಸಂದರ್ಭದಲ್ಲಿ ಎಷ್ಟು ಕಂಪ್ಯೂಟರ್ಗಳು ಬೇಕು ಅಂತ ಕೇಳಿದಾಗ ನಾವು ಪರಿಗಣಿಸಿದಂತಹ ಎಕ್ಸ್ ಕಂಪ್ಯೂಟರ್ಗಳು. ಇವೆರಡನ್ನು ನಾವು ಹೋಲಿಕೆ ಮಾಡಿದ್ದಾದರೆ 6/24 = 3/x ಆಯಿತು. ಈಗ ಇದನ್ನು ನಾವು ಓರೆ ಗುಣಾಕಾರ ಮಾಡಿ ಎಕ್ಸ್ನ ಸಬ್ಜೆಕ್ಟಾಗಿ ಮಾಡಿ ಸೂತ್ರವನ್ನು ಸ್ವಲ್ಪ ತಿರುಚು ಮರುಚಾಗಿ ಬರೆದರೆ ನಮಗೆ ಸಿಗುವಂಥದ್ದು 24 × 3/6 ಅಂದರೆ 72/6 12. ಅಂದರೆ 24 ವಿದ್ಯಾರ್ಥಿಗಳಿಗೆ 12 ಕಂಪ್ಯೂಟರ್ಗಳು ಬೇಕು ಅಂತ ಗೊತ್ತಾಯಿತು. ಹೀಗೆ ನಾವೇನು ಮಾಡ್ತೀವಿ, 2 ಪ್ರಮಾಣಗಳನ್ನ ಹೋಲಿಕೆ ಮಾಡಿ ಆ ಹೋಲಿಕೆಗಳನ್ನು ಸಮನಾದ ಅನುಪಾತವನ್ನಾಗಿ ಪರಿಗಣಿಸ್ತೀವಿ. ಹೋಲಿಕೆ ಮಾಡೋದು ಇದಿಷ್ಟೇ ಅಲ್ಲ, ಇನ್ನೂ ಒಂದು ಕ್ರಮ ಇದೆ. ಈ ಉದಾಹರಣೆಯನ್ನು ಗಮನಿಸಿ. ಒಬ್ಬ ವಿದ್ಯಾರ್ಥಿ 3 ಟೆಸ್ಟ್ಗಳನ್ನು ಬರೆದಿದ್ದಾನೆ. ಒಂದು ಟೆಸ್ಟಲ್ಲಿ ಗರಿಷ್ಠ ಅಂಕ 25, ಎರಡನೇ ಟೆಸ್ಟಲ್ಲಿ ಗರಿಷ್ಠ ಅಂಕ 30 ಮತ್ತು ಮೂರನೇ ಟೆಸ್ಟಲ್ಲಿ ಗರಿಷ್ಠ ಅಂಕ 50. ಅವನು ಪಡೆದ ಅಂಕಗಳನ್ನ ನೋಡಿ, 13, 18 ಮತ್ತು 27. ಹಾಗಾದರೆ ಯಾವ ಟೆಸ್ಟ್ನಲ್ಲಿ ಅವನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಮಕ್ಕಳೇ? ಹಾಗೆ ಹೇಳ್ತೀರಾ? ನೋಡಿ, ವಿವಿಧ ಸನ್ನಿವೇಶಗಳನ್ನು ನಾವು ಹೋಲಿಕೆ ಮಾಡುವಾಗ ಅದರ ಅನುಪಾತವನ್ನು ಪರಿಗಣಿಸಬೇಕು. ಈಗಾಗಲೇ ನೀವು ಇದನ್ನು ಓದಿದ್ದೀರಾ. ಆದರೆ ಅನುಪಾತಗಳನ್ನು ಗಮನಿಸಿದಾಗ ನಮಗಲ್ಲಿ ಮತ್ತೆ ಭಿನ್ನರಾಶಿ ಬಂದು ಕೂತ್ಕೊಳ್ಳುತ್ತೆ ಅಲ್ವಾ? ಈ ಭಿನ್ನರಾಶಿಯನ್ನು ನಾವು ಒಂದು ಘನ ಪ್ರಮಾಣಕ್ಕೆ ಇಳಿಸೋದು ಹೇಗೆ? ಜ್ಞಾಪಿಸ್ಕೊಳ್ಳಿ, ಈಗಾಗಲೇ ನೀವು ಕಲ್ತಿರುವಂಥದ್ದು. ಈಗ ಬಂತು ನೋಡಿ, ಅದನ್ನು ನಾವು ಶೇಕಡಾ ಕ್ರಮದಲ್ಲಿ ವ್ಯಕ್ತಪಡಿಸುವಂಥದ್ದು. 13/25 ಅದನ್ನು 100ರಿಂದ ಗುಣಿಸ್ಕೊಂಡಾಗ 52 ಬಂತು. ಹಾಗೆ 18/30, 30ಕ್ಕೆ 18 ಆದರೆ 100ಕ್ಕೆ ಎಷ್ಟು? 60. ಏಕಮಾನ ವಿಧಾನ. ಹಾಗೆ 50ಕ್ಕೆ 27 ಆದರೆ 100ಕ್ಕೆ ಎಷ್ಟು? 54. ಹೀಗೆ ನಾವು ಪ್ರಮಾಣವನ್ನು ಹೋಲಿಕೆ ಮಾಡುವಾಗ ಯಾವುದಾದ್ರೂ ಒಂದನ್ನು ಸ್ಥಿರವಾಗಿಟ್ಕೋತೀವಿ. ಆ ಸ್ಥಿರವಾದಂಥ ಸಂಖ್ಯೆನ ನಾವು 100 ಅಂತ ಪರಿಗಣಿಸಿದ್ರೆ ಅದು ಒಂಥರ ವಿಶ್ವಮಾನ್ಯವಾಗತ್ತೆ, ಯುನಾನಿಮಸ್ ಆಗತ್ತೆ, ಎಲ್ರಿಗೂ ಅರ್ಥ ಆಗತ್ತೆ. ಆ ಪ್ರಶ್ನೆಗೆ ಉತ್ತರ ಏನು ಮಕ್ಕಳೇ? ನೀವೇ ಬರೀರಿ. ಪ್ರತಿ 100ಕ್ಕೆ 25 ಅನ್ನೋದು
25%, ಅಂದರೆ 25/100. ಹಾಗೆಯೇ 17% ಅಂದರೆ ಏನಪ್ಪ? 17/100 ಪ್ರತಿ 100ಕ್ಕೆ 17. ಛೇದ 100 ಇರುವಂತಹ ಭಿನ್ನರಾಶಿಯ ಅಂಶವನ್ನು ನಾವು ಶೇಕಡಾ ಕ್ರಮ ಅಂತ ಕರಿತೀವಿ, ಅಥವಾ ಇಂಗ್ಲೀಷ್ನಲ್ಲಿ ಇದನ್ನು ಪರ್ಸೆಂಟೇಜ್ ಅಂತಲೂ ಕರೀತಾರೆ. ಈ ಪರ್ಸೆಂಟೇಜ್ನ ನಾನು ಎಲ್ಲಪ್ಪ ನೋಡಿದ್ದೀನಿ? ಜ್ಞಾಪಿಸ್ಕೊಳ್ಳಿ ಮಕ್ಕಳೇ, ಈ ಪರ್ಸೆಂಟೇಜ್ ಅಥವಾ ಶೇಕಡವನ್ನು ನೀವು ಸುಮಾರು ಕಡೆ ನೋಡಿದ್ದೀರಾ. ಕೆಲವನ್ನ ಇಲ್ಲಿ ನೋಡಿ, ನೀವು ಒಂದು ಟಿ ಶರ್ಟ್ ಕೊಂಡ್ಕೊಳಕ್ಕೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಅವನು ಅದ್ರ ಮೇಲೆ ಒಂದು ಟ್ಯಾಗ್ ಹಾಕಿರ್ತಾನೆ, 50% ರಿಯಾಯಿತಿ, 20% ರಿಯಾಯಿತಿ ಅಂತ. ನೀವೆಲ್ಲ ಹೋಗಿರ್ತೀರಾ? ಯಾವ ಕ್ಷೇತ್ರಕ್ಕೆ ಹೋಗಿ ಟಿ ಶರ್ಟ್ ತೊಗೋತೀರಾ? 50% ರಿಯಾಯಿತಿ ಇರೋ ಕಡೆ, ಹೌದಾ? ಅಂದರೆ ಅಲ್ಲಿ ಬೆಲೆ ಕಡಿಮೆ ಆಯಿತು ಅಂತ ಅರ್ಥ. ಹಾಗೆಯೇ ಮೊಬೈಲ್ನ ನಿಮ್ಮ ಮನೆಯಲ್ಲೇ ಚಾರ್ಜ್ ಮಾಡ್ತಾ ಇರ್ತೀರ. ಎಷ್ಟರವರೆಗೂ ಚಾರ್ಜ್ ಮಾಡಬೇಕಪ್ಪ? 100ರವರೆಗೂ ಚಾರ್ಜ್ ಮಾಡಬೇಕು. ಇಲ್ಲಿ ನಿಮಗೆ 90% ಚಾರ್ಜ್ ಆಗಿದೆ ಅಂತ ತೋರಿಸ್ತಾ ಇದೆ ಅಲ್ವಾ? ಹಾಗೆಯೇ ಇತ್ತೀಚೆಗೆ ನಾವು ಬಳಸ್ತಾ ಇರೋವಂಥ ಈ ಸ್ಯಾನಿಟೈಸರ್ಗಳಲ್ಲಿ 70% ಆಲ್ಕೋಹಾಲ್ ಇದೆ ಅಂತ ತೋರಿಸ್ತಾ ಇದೆ. ಅಂದರೆ ಏನು ಅರ್ಥ? 100 ml ಸ್ಯಾನಿಟೈಸರ್ ಇದ್ದರೆ ಅದರಲ್ಲಿ 70 ml ಆಲ್ಕೋಹಾಲ್ ಇರುತ್ತೆ ಅಂತ ಅರ್ಥ. ಹಾಗೆಯೇ ಎಷ್ಟೋ ಕಡೆ ನಾವು ಹೋಲಿಕೆ ಮಾಡುವಾಗ ಇಲ್ಲಿ ನೋಡಿ, ನಾವು ಖರ್ಚು ಮಾಡಿದ ಹಣ, ಬಾಡಿಗೆ ಕೊಟ್ಟಿರ್ಬೋದು, ಆಹಾರಕ್ಕೆ ತೊಗೊಂಡಿರ್ಬೋದು, ಅಥವಾ ಇನ್ಯಾವುದೋ ಯುಟಿಲಿಟಿಗೆ ಬಳಸಿರುವಂಥದ್ದು, ಅಥವಾ ಮನೋರಂಜನೆಗೆ ಬಳಸಿರುವಂಥದ್ದು, ಈ ಎಲ್ಲವನ್ನು ನಾವು ಹೋಲಿಕೆ ಮಾಡುವಾಗಲೂ 100ಕ್ಕೆ ಅದನ್ನು ಹೋಲಿಕೆ ಮಾಡಿಕೊಂಡು ಪರ್ಸೆಂಟೇಜ್ ರೂಪದಲ್ಲಿ ಅದನ್ನು ವ್ಯಕ್ತಪಡಿಸ್ತೀವಿ. ಹಾಗೆ ವ್ಯಕ್ತಪಡಿಸಿದಾಗ ನಮಗೆ ಬಂದಂತಹ ಚಿತ್ರ ನೋಡಿ ಎಷ್ಟು ಸ್ಪಷ್ಟವಾಗಿರುತ್ತೆ ಅಂತ. ಹೀಗೆ ಹೋಲಿಕೆ ಮಾಡೋದಕ್ಕೆ ನಮಗೆ ಬೇಕಾದಷ್ಟು ರೀತಿಯ ಆಧಾರಗಳಿವೆ. ಒಂದು ಪ್ರಶ್ನೆಯನ್ನು ತಗೊಳ್ಳೋಣ. 2/5 ಶೇಕಡಾ ಕ್ರಮದಲ್ಲಿ ಬರೆಯಿರಿ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ 2/5 ಅನ್ನೋದನ್ನು ನೀವು ಹೇಗೆ ತಗೋಬಹುದು? 5ಕ್ಕೆ 2 ಆದಾಗ ಅಂತ ಪರಿಗಣಿಸ್ಬೋದು. ಹಾಗೆ ಪರಿಗಣಿಸಿದಾಗ ನೀವು ಏಕಾಂಶ ವಿಧಾನದಲ್ಲಿ ಅಥವಾ ಏಕಮಾನ ವಿಧಾನದಲ್ಲೂ ಸಹ ಈ ಪ್ರಶ್ನೆಗೆ ಉತ್ತರವನ್ನು ಬರೀಬಹುದು. ಶೇಕಡಾ ಕ್ರಮದಲ್ಲಿ ಬರೀರಿ ಅಂತ ಪ್ರಶ್ನೆ ಕೊಟ್ಟಾಗ ನೀವೇನು ಮಾಡಬೇಕು? ಪರ್ಸೆಂಟೇಜ್ ರೂಪದಲ್ಲಿ ಅದನ್ನು ವ್ಯಕ್ತಪಡಿಸಿರಬೇಕು. ಇಲ್ಲೇನಿದೆ, 2/5 ಅನ್ನೋದು 2/5 × 100, 200/5 ಅನ್ನೋದು 40%. ಅಥವಾ ಯಾವುದೇ ರೀತಿಯ ಭಿನ್ನರಾಶಿಯನ್ನು ನಾವು ಶೇಕಡಾ ಕ್ರಮದಲ್ಲಿ ವ್ಯಕ್ತಪಡಿಸಬಹುದು. ಮಕ್ಕಳೇ, ಇನ್ನೂ ಒಂದು ನೀವು ಜ್ಞಾಪಿಸ್ಕೋಬೇಕು. ಹಾಗಾದರೆ ಈ ದಶಮಾಂಶದಲ್ಲಿ ವ್ಯಕ್ತಪಡಿಸೋದು ಬೇಡವಾ? ಖಂಡಿತವಾಗಲೂ ನಿಮಗೆ ಇದು ಗೊತ್ತಿರಬೇಕು. ಈಗ ನೀವು ಒಂದು ಪ್ರಶ್ನೆಯನ್ನು ತಗೋಬಹುದು, ಇದೇ 2/5 ದಶಮಾಂಶದಲ್ಲಿ ವ್ಯಕ್ತಪಡಿಸಿ ಅನ್ನೋ ಪ್ರಶ್ನೆಯನ್ನು ತಗೊಳ್ಳಿ. ಮತ್ತು ಈ ಥರ ಒಂದು 5 ಲೆಕ್ಕಗಳು, ಸುಮಾರು 3/5, 8/20, 15/40, ಈ ಎಲ್ಲ ಲೆಕ್ಕಗಳಿಗೂ ನೀವೇನು ಮಾಡಬೇಕು? ನಾನು ನಿಮಗೆ ಭಿನ್ನರಾಶಿಯ ರೂಪದಲ್ಲಿ ಲೆಕ್ಕವನ್ನು ಕೊಡ್ತಾ ಇದ್ದೀನಿ. ನೀವು ಅದನ್ನು ಶೇಕಡಾ ಕ್ರಮದಲ್ಲಿ ಮತ್ತು ದಶಮಾಂಶದಲ್ಲಿಯೂ ಸಹ ವ್ಯಕ್ತಪಡಿಸಬೇಕು. ಅದಷ್ಟೇ ಅಲ್ಲ, ನಾವು ನಮ್ಮ ನಿತ್ಯ ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ ಬೇಕಾದಷ್ಟು ಅಂಶಗಳನ್ನು ಗಮನಿಸ್ತಾ ಇರ್ತೀವಿ. ನೀವು ಸಹ ಹೋಲಿಕೆ ಮಾಡಿ. ಏನಪ್ಪ ಹೋಲಿಕೆ ಮಾಡೋದು? ನಿಮ್ಮ ತರಗತಿಯಲ್ಲಿರುವಂತಹ ಮಕ್ಕಳ ಸಂಖ್ಯೆ ಮತ್ತು ಪಕ್ಕದ ತರಗತಿಯಲ್ಲಿರುವಂತಹ ಮಕ್ಕಳ ಸಂಖ್ಯೆಯನ್ನು ನೀವು ಹೋಲಿಕೆ ಮಾಡಬಹುದು. ಅಥವಾ ನಿಮ್ಮ ಶಾಲೆಯಲ್ಲಿರುವಂಥ ಒಟ್ಟು ಮಕ್ಕಳ ಸಂಖ್ಯೆ ಹಾಗೂ ನಿಮ್ಮ ಸ್ನೇಹಿತರು ಬೇರೆ ಶಾಲೆಯಲ್ಲಿರುವಂಥ 3 ಮಕ್ಕಳಿದ್ದಾರೆ ಅಂದರೆ ಆ 43ರಲ್ಲಿ 20 ಮಕ್ಕಳು 60ಕ್ಕಿಂತ ಜಾಸ್ತಿ ಅಂಕಗಳನ್ನ ತಗೊಂಡಿದ್ದಾರೆ ಅಂದರೆ ನೀವು ಇದನ್ನು ಶೇಕಡಾ ಕ್ರಮದಲ್ಲಿ ವ್ಯಕ್ತಪಡಿಸಬಹುದು. ಹೀಗೆ ನಾವು ನೋಡುವಂಥ ಯಾವುದೇ 2 ಪ್ರಮಾಣಗಳನ್ನು ನೀವು ಅನುಪಾತವಾಗಿ ವ್ಯಕ್ತಪಡಿಸಬಹುದು, ಶೇಕಡಾ ರೂಪದಲ್ಲಿ ಸಹ ವ್ಯಕ್ತಪಡಿಸಬಹುದು, ಅದನ್ನು ದಶಮಾಂಶ ರೂಪದಲ್ಲೂ ಸಹ ವ್ಯಕ್ತಪಡಿಸಬಹುದು. ಈಗಾಗಲೇ ನೀವು ಇದನ್ನೆಲ್ಲ ಕಲ್ತಿದ್ದೀರಾ. ಮತ್ತೊಮ್ಮೆ ಇದನ್ನು ನೀವು ಕಲ್ತ್ಕೊಂಡ್ರೆ ಮುಂದೆ ನಾವು ಈ ಒಂದು ಅನುಪಾತಗಳನ್ನು ಥೇಲ್ಸ್ನ ಪ್ರಮೇಯ ಅಲ್ಲಿ ಸಹ ನಾವು ಈ ಅನುಪಾತಗಳನ್ನು ಬಳಸಿ ಲೆಕ್ಕಗಳನ್ನು ಮಾಡ್ತೀವಿ. ಇದು 10ನೇ ತರಗತಿಯಲ್ಲಿ ಬರುವಂಥದ್ದು. ಹಾಗೆ 9ನೇ ತರಗತಿಯಲ್ಲೂ ಸಹ ನಾವು ಇದರ ಬಳಕೆಯನ್ನು ಮಾಡಿ ಅನೇಕ ಪ್ರಮೇಯಗಳನ್ನು ಸಹ ಸಾಧಿಸೋದಕ್ಕೆ ಇದೆ. ಈ ಒಂದು ಅನುಪಾತ, ಸಮಾನುಪಾತ ಮತ್ತು ಶೇಕಡಾ ಕ್ರಮವನ್ನು
ಸರಿಯಾಗಿ ಅರ್ಥೈಸ್ಕೊಂಡು ಯಾವುದೇ ತಪ್ಪಿಲ್ಲದೆ ಲೆಕ್ಕಗಳನ್ನ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಭಾಗವನ್ನು ಪ್ರಸ್ತುತಪಡಿಸಿದವರು ಪ್ರವೀಣ್ ಎಸ್. ನಾನು BRP ಆಗಿ ಕೋಲಾರದ BRC ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ.